ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತು ನಾವು ಆಂಧ್ರ ಸ್ಟೈಲ್ ಸಾಗು ಮಾಡೋಣ. ಇದು ಇಡ್ಲಿಗೆಲ್ಲ ಸೂಪರಾಗಿರ್ತದೆ. ಈ ರೀತಿ ಒಂದು ಸಲ ಮಾಡ್ಕೊಂಡು ತಿನ್ನಿ, ಮಕ್ಳಿಗಂತೂ ಭಾಳ ಇಷ್ಟ ಆಗುತ್ತೆ. ಒಂದೇ ಥರದ ಚಟ್ನಿ ಎಲ್ಲ ತಿಂದು ಬೇಜಾರಾಗಿರ್ತದೆ. ಈ ರೀತಿ ಡಿಫ್ರೆಂಟ್ ಆದ ಆಂಧ್ರ ಸ್ಟೈಲ್ ಸಾಗು ಮಾಡ್ಕೊಂಡು ತಿನ್ನಿ, ಅಷ್ಟೊಂದು ಟೇಸ್ಟಿಯಾಗಿರ್ತದೆ. ಬನ್ನಿ, ರುಚಿಕರವಾದ ಆಂಧ್ರ ಸ್ಟೈಲ್ ಸಾಗು ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಈ ಆಂಧ್ರ ಸ್ಟೈಲ್ ಸಾಗು ಮಾಡೋದಕ್ಕೆ ನಾವು ಇಲ್ಲಿ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಶುಂಠಿ, ಕರಿಬೇವು, ಟೊಮ್ಯಾಟೊ, ಕ್ಯಾರೆಟು, ಬೀನ್ಸು, ಈರುಳ್ಳಿ, ಗೆಡ್ಡೆಕೋಸು, ಎಲ್ಲ ಥರದ ವೆಜಿಟೇಬಲ್ಸ್ನ ತೊಗೊಂಡಿದ್ದೀವಿ. ಸೀಮೆ ಬದನೆಕಾಯಿನ ತೊಗೊಂಡಿದ್ದೀವಿ. ಇಲ್ಲಿ ಒಗ್ಗರಣೆ ಮಾಡೋದಕ್ಕೆ ನಾವು ಇಲ್ಲಿ ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ. ಅಡುಗೆ ಎಣ್ಣೆ ಸೇರಿಸಾದ್ಮೇಲೆ ಸಾಸಿವೆ ಜೀರಿಗೆನ ಸೇರಿಸ್ಕೊಳ್ಳಿ. ಸಾಸಿವೆ ಜೀರಿಗೆ ಎಲ್ಲ ಈ ರೀತಿ ಚಟಪಟ ಅಂತ ಸಿಡಿಬೇಕು. ಈ ರೀತಿ ಚಟಪಟ ಅಂತ ಸಿಡಿದಾದ್ಮೇಲೆ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಕಡಲೆಬೇಳೆನ ತೊಗೊಂಡಿದ್ದೀವಿ. ಹಸಿಮೆಣಸಿನ್ಕಾಯಿ ಬೇಕಂದರೆ ಉದ್ದಿನಬೇಳೆ, ಕಡಲೆಬೇಳೆನ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಹಸಿಮೆಣಸಿನ್ಕಾಯಿ, ಕರಿಬೇವು, ಶುಂಠಿನ ಜಜ್ಕೊಂಡಿದ್ವಿ. ಹಸಿಮೆಣಸಿನ್ಕಾಯಿ 8 ಹಸಿಮೆಣಸಿನ್ಕಾಯಿನ ಉದ್ದುದ್ದಾಗಿ ಸೀಳಿಸ್ಕೊಂಡಿದ್ದೀವಿ. ಈ ರೀತಿ ಈರುಳ್ಳಿನ ಸೇರಿಸ್ಕೊಳ್ಳಿ. ಎಲ್ಲವನ್ನು ಸೇರಿಸಾದ್ಮೇಲೆ ಚೆನ್ನಾಗಿ ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಈ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆಗಲಿ. ತದನಂತರ ಕಟ್ ಮಾಡ್ಕೊಂಡಿರೋಂಥ ಬೀನ್ಸ್ನ ಸೇರಿಸ್ಕೊಳ್ಳಿ. ಸ್ವಲ್ಪ ಒಂದು ಟೊಮ್ಯಾಟೊನ ಕಟ್ ಮಾಡ್ಕೊಂಡಿದ್ದೀವಿ. ನಿಮಗೆ ಯಾವುದ್ಯಾವ್ದು ಇಷ್ಟ ಇದೆಯೋ ತರಕಾರಿ ಅದನ್ನೆಲ್ಲ ಸೇರಿಸ್ಕೊಬೋದು. ನಾನು ಇಲ್ಲಿ ಸ್ವಲ್ಪ ಕ್ಯಾರೆಟ್ನ ಕಟ್ ಮಾಡ್ಕೊಂಡಿದ್ದೀವಿ, ಅದನ್ನು ಸಹ ಸೇರಿಸ್ಕೊಳ್ಳಿ. ಇಲ್ಲಿ 1 ಗೆಡ್ಡೆಕೋಸನ್ನ ಕಟ್ ಮಾಡ್ಕೊಂಡಿದ್ದೀನಿ. 1 ಸೀಮೆ ಬದನೆಕಾಯಿನ ಕಟ್ ಮಾಡ್ಕೊಂಡಿದ್ದೀವಿ. ನೋಡಿ, ಇಷ್ಟನ್ನು ಸೇರಿಸಾದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಬೇಕಂದರೆ ಹೂಕೋಸನ್ನು ಸಹ ಸೇರಿಸ್ಕೊಬೋದು, ಬಟಾಣಿ ಕಾಳನ್ನು ಸೇರಿಸ್ಕೊಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಇವಾಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು. ಎಣ್ಣೆಯಲ್ಲೇ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಹೊತ್ತು ಎಣ್ಣೆಯಲ್ಲೇ ಚೆನ್ನಾಗಿ ಹುರ್ಕೊಳ್ಳೋಣ. ನಾವು ಇಲ್ಲಿ ಚೆನ್ನಾಗಿ ತಿರುಗಿಸ್ಕೊಟ್ಟು ಬೇಯಿಸ್ಕೊಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಬಿಡಿ ಒಂದೇ ಸಲ. ಈಗ ಸ್ವಲ್ಪ ಅರಿಶಿನ ಪುಡಿ ಒಗ್ಗರಣೆಗೆ ನೋಡಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು 2-3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಬೇಕಾಗುತ್ತದೆ. ಇದನ್ನು ಮಾಡೋಕ್ಕೆ ನಾವಿಲ್ಲಿ 2-3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಕಡಲೆ ಹಿಟ್ಟೆ ಹಾಕ್ಕೊಬೇಕು. ನೀವು ಹಾಗಂತ ಕಾರ್ನ್ಫ್ಲವರ್ ಎಲ್ಲ ಸೇರಿಸ್ಕೊಳಂಗಿಲ್ಲ. ಕಾರ್ನ್ಫ್ಲವರ್ ಎಲ್ಲ ತೊಗೊಂಬಿಟ್ರೆ ಜಿಡ್ಡಾಗಿ ಹೋಗುತ್ತೆ. ನೋಡಿ, ಇವಾಗ ನಾನಿಲ್ಲಿ 3 ಟೇಬಲ್ ಸ್ಪೂನಷ್ಟು, ದೊಡ್ಡ ಸ್ಪೂನಿಂದ 3 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಗಂಟಿಲ್ದಿರ ನೀಟಾಗಿ ಕಲಿಸ್ಕೊಬೇಕು ಅದನ್ನು. ನಾವು ಅಲ್ಲಿವರೆಗೂ ಇಲ್ಲಿ ತರಕಾರಿನ ಬೇಯಿಸ್ಕೊತಾ ಇದ್ದೀವಿ. ನಾವು ಇಲ್ಲಿ ನಿಮಗೆ ತರಕಾರಿ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿಕೊಂಡು ಬರೀ ಈರುಳ್ಳಿ, ಟೊಮೊಟೊನೇ ಸೇರಿಸ್ಕೊಬೋದು. ತರಕಾರಿ ಇದ್ದರೆ ಚೆನ್ನಾಗಿರ್ತದೆ. ಇಡ್ಲಿಗೆಲ್ಲ, ಚಪಾತಿಗೆ, ಇಡ್ಲಿಗೆ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರ್ತದೆ. ಅದಕ್ಕೆ ನಾನು ವೆಜಿಟೇಬಲ್ಸ್ನ ಸೇರಿಸ್ಕೊಂಡಿದ್ದೀನಿ. ವೆಜಿಟೇಬಲ್ಸು ಮಕ್ಕಳಿಗೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದಂತ. ಇಲ್ಲಿ ನೋಡಿ, ಇವಾಗ ಗಂಟಿಲ್ದಿರ ನಾನು ಇಲ್ಲಿ ಚೆನ್ನಾಗಿ ಈಗ ವೆಜಿಟೇಬಲು ಸಹ ಬೇಯ್ತಾ ಇದೆ. ಒಂದು ಸ್ವಲ್ಪ ಹೊತ್ತು ತಿರುಗಿಸ್ಕೊಡೋಣ. ತಿರುಗಿ ನಾವು ಇಲ್ಲಿ ಚೆನ್ನಾಗಿ ನೋಡಿ, ಒಂದು 5 ನಿಮಿಷ ಕಾಲ ವೆಜಿಟೇಬಲ್ಸ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಆಗ ಚೆನ್ನಾಗಿ ಬೇಯುತ್ತೆ. ಇಲ್ಲ ಕುಕ್ಕರಲ್ಲಿ ಹಾಕಂಗಿದ್ರೆ 1 ವಿಸಿಲ್ನ ಬೇಯಿಸ್ಕೊಬೋದು.
ಈ ರೀತಿ ಪಾತ್ರೆಯಲ್ಲೇ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರ್ತದೆ. ನೋಡಿ ಇವಾಗ ಚೆನ್ನಾಗಿ ಬೇಯ್ತಾ ಇದೆ. ಅಲ್ಲಿವರೆಗೂ ನಾವು ಕಡಲೆ ಹಿಟ್ಟನ್ನ ನೀರು ಹಾಕಿ ಗಂಟಿಲ್ದಿರ ಚೆನ್ನಾಗಿ ನೀಟಾಗಿ ಕಲಿಸ್ಕೊತಾ ಇದ್ದೀವಿ. ಇವಾಗ ಇಲ್ಲಿ ನಾವು ಮತ್ತೆ ತಿರುಗಿಸ್ಕೊಡೋಣ ಇದನ್ನು, ವೆಜಿಟೇಬಲ್ಸ್ನೆಲ್ಲ ಈ ರೀತಿ ಮತ್ತೆ ಇಲ್ಲಿ ತಿರುಗಿಸ್ಕೊಡ್ತಾ ಇರಬೇಕು ಈ ರೀತಿ. ಆವಾಗ ಚೆನ್ನಾಗಿ ಬೇಯುತ್ತೆ. ಇದು ತುಂಬ ಟೇಸ್ಟಿಯಾಗಿರ್ತದೆ, ಮಾಡೋಕ್ಕೂ ಈಸಿಯಾಗಿ ಮಾಡ್ಕೊಬೋದು, ರುಚಿನಂತೂ ತುಂಬ ಟೇಸ್ಟಿಯಾಗಿ ಬರ್ತದೆ. ನೋಡಿ ಇವಾಗ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ. ಒಂದು ಅರ್ಧ ಲೀಟ್ರಷ್ಟು ನಾವು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ. ಒಂದು ಅರ್ಧ ಲೀಟ್ರಿಂದ 3/4 ಲೀಟ್ರಷ್ಟು ನೀರನ್ನ ಸೇರಿಸ್ಕೊಬೇಕು. ಚೆನ್ನಾಗಿ ಬೇಯ್ತಾ ಬಂದಿದೆ ತರಕಾರಿ ಎಲ್ಲ. ಈಗ ನಾವು ಒಂದು 3/4 ಲೀಟ್ರಷ್ಟು ನೀರನ್ನ ಸೇರಿಸ್ಕೊಳ್ಳೋಣ. ನೋಡಿ ಈ ರೀತಿ ನೀರನ್ನ ಸೇರಿಸ್ಕೊಂಡಿದ್ದೀವಿ. ಈಗ ಇದು ಚೆನ್ನಾಗಿ ಬಿಸಿ ಆಗಬೇಕು ನೀರು. ಒಂದು ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ, ಬೇಗ ಬಿಸಿಯಾಗಿ ಹೋಗುತ್ತೆ. ನೋಡಿ ಇವಾಗ ಚೆನ್ನಾಗಿ ಬಿಸಿ ಆಗ್ತಾಯಿದೆ ನೀರು. ಜಾಸ್ತಿ ಬಿಸಿ ಆಗೋಕ್ಕೆ ಹೋಗಬಾರ್ದು, ಸುಮಾರಾಗಿ ಬಿಸಿ ಆಗ್ತಾ ಇರಲಿ. ಈಗ ನಾವು ಇಲ್ಲಿ ಕಡಲೆ ಹಿಟ್ಟನ್ನ ಗಂಟಿಲ್ದಿರ ಕಲಿಸ್ಕೊಂಡಿದ್ದೀವಲ್ವ, ಅದನ್ನು ಸೇರಿಸ್ಬೇಕಿಲ್ಲಿ. ನೋಡಿ 3/4 ಲೀಟ್ರ್, 1 ಲೀಟ್ರಿಂದ 3/4 ಲೀಟ್ರಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀವಿ. ನಿಮ್ಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ಗ್ರೇವಿನ, ಇಡ್ಲಿಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಥರ ನೀರನ್ನ ಸೇರಿಸ್ಕೊಳ್ಳಿ. ನೋಡಿ ಇವಾಗ ಈ ರೀತಿ ನಾವು ಚೆನ್ನಾಗಿ ನೀರನ್ನ ಕಾಯಿಸ್ಕೊತಾ ಇದ್ದೀವಲ್ವ, ಈಗ ನಾವು ಇಲ್ಲಿ ಗಂಟಿಲ್ದಿರ ಈ ಕಡಲೆ ಹಿಟ್ಟನ್ನ ಕಲಿಸ್ಕೊಂಡಿದ್ವಿ, ಅದನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಆಗಿದೆ. ಈಗ ಸ್ವಲ್ಪ ಗಂಟಿಲ್ದಿರ ನೀಟಾಗಿ ಕಡಲೆ ಹಿಟ್ಟನ್ನ ಕಲಿಸ್ಕೊಂಡಿದ್ವಿ, ಅದನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಕಡಲೆ ಹಿಟ್ಟನ್ನೇ ಸೇರಿಸ್ಕೊಬೇಕು, ಹಾಗಂತ ಕಾರ್ನ್ಫ್ಲೋರ್ ಎಲ್ಲ ಹಾಕೊಬಾರ್ದು, ಟೇಸ್ಟು ಸರಿಯಾಗಿ ಬರೋದಿಲ್ಲ. ನೋಡಿ ಇವಾಗ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಉಳಿದಿರುವಂಥ ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಹಾಕಿ ಸ್ವಲ್ಪ ತಿರುಗಿಸ್ಕೊಡಿ ಈ ರೀತಿ. ಈಗ ತಿರುಗಿಸ್ಕೊಟ್ಮೇಲೆ ಸ್ವಲ್ಪ ಮಳ್ಳಬೇಕು, ಅದನ್ನು ಸ್ವಲ್ಪ ಈ ರೀತಿ ಬಿಸಿ ಆಗಬೇಕದು. ಯಾಕಂದರೆ ತಣ್ಣಗಿರುವಾಗಲೇ ಹಾಕಿಸ್ದೆ ಅಂದರೆ ನಾನು ನೀಟಾಗಿ ಬರ್ತದೆ, ಎಲ್ಲೂ ಗಂಟಾಗೋದಿಲ್ಲ. ಚೆನ್ನಾಗಿ ಬಿಸಿ ಬಿಸಿ ಇದ್ದಾಗಲೇ ಹಾಕ್ಕೊಂಬಿಟ್ರೆ ನಾವೇನಾಗುತ್ತೆ ಗೊತ್ತಾ, ಒಂದೊಂದು ಗಂಟಾಗೋಗುತ್ತೆ, ಮಣಿ ಥರ ಆಗೋಗುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ನೀರು ಕಾಯೋಕ್ಕೂ ಮುಂಚೆನೇ ಸ್ವಲ್ಪ ನೀಟಾಗಿ ಹಾಕ್ಕೊಂಡು ಕಲಿಸ್ಕೊಂಬಿಟ್ರೆ ನಾವು ಕಡಲೆ ಹಿಟ್ಟನ್ನ, ನೀಟಾಗಿ ಬರ್ತದೆ, ಎಲ್ಲೂ ಗ್ರೇವಿ ಗಂಟು ಆಗೋದೇ ಇಲ್ಲ. ಈಗ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿನೂ ಸಹ, ಒಂದು ಬೌಲಷ್ಟು ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸಹ ಸೇರಿಸ್ಕೊಳ್ಳಿ. ನೋಡಿ ಇವಾಗ ಎಲ್ಲ ಸೇರಿಸ್ಕೊಂಡಾದ್ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಆಗಲೇ ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ ನೋಡಿ. ನೋಡಿ ಈ ರೀತಿ ಇದ್ದಾಗಲೇ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಡಿ, ಮತ್ತೆ ಆವಾಗ ಚೆನ್ನಾಗಿ ಬರ್ತದೆ, ಗಂಟು ಎಲ್ಲೂ ಆಗೋದಿಲ್ಲ. ಈ ರೀತಿ ಸ್ವಲ್ಪ ನೀರು ಕಾಯ್ತಾ ಇದೆ ಅನ್ನೋವಾಗಲೇ ನೋಡಿ ಇವಾಗ ಚೆನ್ನಾಗಿ ಈ ರೀತಿ ಆಗಿದೆ. ನೋಡಿ ಇವಾಗ ಒಂದು 5 ನಿಮಿಷ ಕಾಲ ಬಿಟ್ಟಿದ್ವಿ, ಗಟ್ಟಿಯಾಗಿದೆ ನೋಡಿ ಇವಾಗ. ನೋಡಿ ಹೈದ್ರಾಬಾದಿಯ ಸಾಗು, ವೆಜಿಟೇಬಲ್ ಸಾಗು ರೆಡಿಯಾಗಿದೆ. ಇದು ಒಂದೇ ಸಾಗು ಚಪಾತಿಗೆ, ಇಡ್ಲಿಗೆ, ದೋಸೆಗೆ ಎಲ್ಲದಕ್ಕೂ ಆಗುತ್ತೆ, ಸೂಪರಾಗಿರ್ತದೆ ಇಡ್ಲಿಗಂತೂ. ನೋಡಿ ರುಚಿಕರವಾದ
ಆಂಧ್ರ ಸಾಗು ಸವಿಯಲು ಸಿದ್ಧವಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ. ರುಚಿಕರವಾದ ಆಂಧ್ರ ಸಾಗು ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.